ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಭೈರತಿ ಬಸವರಾಜ್ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ಕೆಲವರು ಭೈರತಿ ಬಸವರಾಜ್ ಅವರ ಹೆಸರನ್ನ ತೇಲ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಬಂದರು ಮಾತಾಡಿದ್ರು ಅಷ್ಟೇ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಾರೆ. ನಮ್ಮಲ್ಲಿ ಕೆಲವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಬಿಜೆಪಿಯಿಂದ 3 ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅಂತಲೂ ಕೂಡ ಅವರು ಹೇಳಿದರು. ಕೆಲಸ ನಡೀತಾ ಇದೆ. ಮಾಧ್ಯಮಗಳಲ್ಲಿ ಭೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂಥ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಷಡ್ಯಂತ್ರ, ಒಂದು ಪಿತೂರಿ. ಹಾಗಾಗಿ ನಾವೇನು ತಂಡ ಮಾಡಿದ್ದೇವೆ, ಆ ತಂಡ ಏನು ಚರ್ಚೆ ಮಾಡಿ ವರದಿ ಕೊಡ್ತಾರೆ ಆವಾಗಲೇ ಏನು ಅಂತೇಳಿ ನಮಗೆ ಗೊತ್ತಾಗ್ತದೆ. ನೋಡಿ, ರಘು ಕೌಟಿಲ್ಯ ಅವ್ರಿಗೆ ಅಲಾಟ್ ಮಾಡಿದಂಥ 30 ಮತಗಳಲ್ಲಿ 1 ಅಸಿಂಧು ಆಗಿದೆ. ಇನ್ನು ಲಿಂಗರಾಜ್ ಪಾಟೀಲ್ ಅವ್ರಿಗೆ ಕೊಟ್ಟಂಥ 30 ಮತಗಳಲ್ಲಿ 3 ಓಟು ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಹಾಗಾಗಿ ನಾವು ಅದಕ್ಕೆ ಈಗ ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ. ಇನ್ನು ಯಾವುದೇ ರೀತಿ ಅಡ್ಡ ಮತದಾನ ನಮ್ಮ ಶಾಸಕರು ಮಾಡಿಲ್ಲ. ಒಂದು ಡಿಸ್ಕ್ವಾಲಿಫೈ ಆಗಿ 1 ಅಸಿಂಧು ಆಗಿರುವಂಥದ್ದು, ಮತ್ತು ಲಿಂಗರಾಜ್ ಪಾಟೀಲ್ ಕೊಟ್ಟಂಥ 30ರಲ್ಲಿ 3 ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಒಟ್ಟಾರೆಯಾಗಿ 4 ಅಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ.